ಕಾಳಸಂತೆಯಲ್ಲಿ ಮಾರಾಟವಾಯ್ತಾ ಸೊಸೈಟಿಯ ಗೊಬ್ಬರ ಅನ್ನೋ ದೊಡ್ಡ ಮಟ್ಟದ ಅನುಮಾನ, ಶಂಕೆ ಎಲ್ಲವೂ ಕೂಡ ಉದ್ಭವ ಆಗ್ತಿದೆ. ಕಾಳಸಂತೆಯಲ್ಲಿ ಮಾರಾಟವಾಗ್ಬಿಡುತ್ತಾ ಅಂತ ಸೊಸೈಟಿ ಗೊಬ್ಬರ. ಯಾಕಂದ್ರೆ ಸೊಸೈಟಿಗೆ ಬರ್ತಾ ಇದ್ದಂತ ಗೊಬ್ಬರ ದಾರಿ ನಡುವೆನೆ ಮಾರಾಟ ಆಯ್ತಂತೆ. ಲೋಡ್ ಗಟ್ಟಲೆ ಯೂರಿಯಾ ಗೊಬ್ಬರವನ್ನ ಗೋಲ್ಮಾಲ್ ಮಾಡಿಬಿಟ್ರು. ಹಾರಕನಾಳು ಗ್ರಾಮದ ರೈತರಿಂದ ಗಂಭೀರ ಆರೋಪಗಳನ್ನ ಮಾಡಲಾಗ್ತಿದೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯ ತಾಲೂಕಿನ ಹಾರಕನಾಳು ಅನ್ನುವಂತ ಊರು. ಸೊಸೈಟಿ ಮುಂದೆ ಈಗ ಪ್ರತಿಭಟನೆ ಮಾಡ್ತಿದ್ದಾರೆ ಅಲ್ಲಿನ ಜನ. ರೈತರ ಕೈ ಸೇರಬೇಕಿತ್ತು, ಕೃಷಿ ಚಟುವಟಿಕೆ ಆಗಬೇಕು, ಗೊಬ್ಬರ ಸಿಗಬೇಕು ಅವ್ರಿಗೆ. ಆದ್ರೆ ರೈತರ ಜಮೀನಿನಲ್ಲಿರಬೇಕಾಗಿದ್ದಂತ ಗೊಬ್ಬರವನ್ನ, ಯೂರಿಯಾ ಗೊಬ್ಬರಗಳನ್ನ ಸೊಸೈಟಿಗೆ ಬರುವ ಮಾರ್ಗ ಮಧ್ಯದಲ್ಲೇ ಮಾರಾಟ ಮಾಡ್ಕೊಂಡ್ಬಿಟ್ರು. ಗೋಲ್ಮಾಲ್ ಆಗಿದೆ ಅನ್ನುವಂತ ಸಾಲು ಸಾಲು ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಹಾರಕನಾಳು ಅನ್ನೋ ಬಳಿ ಈ ಸೊಸೈಟಿ ಮುಂದೆ ಈಗ ಪ್ರತಿಭಟನೆ ಮಾಡಿ ರೈತರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಆಗಿರುವಂತಹ ಕರ್ಮಕಾಂಡ ಇದು. ಈಗಾಗಲೇ ರೈತರು ಮಳೆ ಇಲ್ಲ, ಬೆಳೆ ಇಲ್ಲ, ಸಂಕಷ್ಟ, ಸಾಲು ಸಾಲು ಸಮಸ್ಯೆಗಳು ರಾಜ್ಯದ ರೈತರನ್ನ ಕಾಡ್ತಾ ಇದೆ. ಮುಂದೆ ಏನಪ್ಪ ಮಾಡೋದಂತ ಇದ್ರೆ, ಬಟ್ ಚೆನ್ನಾಗಿ ಮಾಡಿರೋ ಕೆಲಸ ಅಂದ್ರೆ ಒಂದೇ, ಅದುವೇ ರೈತರ ಪಾಲಾಗಬೇಕಾಗಿದ್ದಂತ ಗೊಬ್ಬರವನ್ನ ದಾರಿ ಮಧ್ಯದಲ್ಲೇ ಮಾರಾಟ ಮಾಡ್ಕೊಂಡ್ಬಿಟ್ರು ಅಥವಾ ಗೋಲ್ಮಾಲ್ಗಳಾಯ್ತು, ನಮ್ಮ ಕೈಗೆ ಸಿಗ್ತಾ ಇಲ್ಲ ಅಂತ ಎಲ್ಲ ರೈತರೀಗ ಪ್ರತಿಭಟನೆ ನಿರತರಾಗಿದ್ದಾರೆ. ಪ್ರಾಥಮಿಕ ಕೃಷಿ ಈ ಸಂಘ ಏನಿದೆ ಅಲ್ಲಿ ಬಂದು ಸೊಸೈಟಿ ಮುಂದೆ ನಿಂತ್ಕೊಂಡು ತಮ್ಮ ಅಸಮಾಧಾನವನ್ನ ಹೊರಗಾಕ್ತಿದ್ದಾರೆ. ಮಾರಾಟ ಮಾಡಿಸಿದ್ದಾರೆ ಅನ್ನೋ ಒಂದು ಹೇಳಿಕೆ ಕೂಡ ಇವತ್ತು ಆ ಒಂದು ಬೆನ್ನೆಲುಬನ್ನ ಮುರಿಲಿಕ್ಕೆ ಹೊರಟಿದ್ದಾರೆ. ಯಾಕಂದ್ರೆ ಅಲ್ಪ ಸ್ವಲ್ಪ ಮಳೆ ಬರ್ತಾ ಇತ್ತು. ಹಾರಕನಾಳು ಭಾಗ ತಾಲೂಕಿನ ಹರಪನಹಳ್ಳಿ ತಾಲೂಕಿನ ಗಡಿ ಭಾಗ ಆಗಿರೋದ್ರಿಂದ ಈ ಭಾಗದಲ್ಲಿ ಏನೇ ಸರ್ಕಾರಿ ಸೌಲಭ್ಯ ಆಗಲಿ ತಲುಪೋದು ಬಹಳ ನೋಡಿ. ಈ ಪ್ರಕರಣದ ಹಿನ್ನೆಲೆ ಗಮನಿಸುವುದಾದ್ರೆ ಆಗಸ್ಟ್ 4ರಂದು 1 ಲೋಡ್ ಗೊಬ್ಬರವನ್ನ ಕಳುಹಿಸಿಕೊಡುವಂತ ಕೆಲಸ ಆಯ್ತಂತೆ. ಹೊಸಪೇಟೆಯಿಂದ ಹಾರಕನಾಳು ಸೊಸೈಟಿಗೆ ಬರ್ತಾ ಇತ್ತು 1 ಲೋಡ್ ಗೊಬ್ಬರ. ಆದರೆ ದಾರಿ ಮಧ್ಯೆನೇ ಸೊಸೈಟಿ ಗೊಬ್ಬರವನ್ನ ಹಂಚಿಕೆ ಮಾಡಿದಾರನ್ನೋ ಆರೋಪ. ಸೊಸೈಟಿ ಡೈರೆಕ್ಟರ್ ನೇತೃತ್ವದಲ್ಲಿ ಗೊಬ್ಬರವನ್ನ ಹಂಚಿಕೆ ಮಾಡಿಬಿಟ್ರು. ಸೊಸೈಟಿ ಸೆಕ್ರೆಟರಿ ಪರ್ಮಿಷನ್ ಇಲ್ಲದೆ ಅದು ಹೇಗೆ ಮಾರಾಟ ಮಾಡಿದ್ರು ಅಂತ ಜನ ಕೇಳ್ತಿದ್ದಾರೆ. ಸರ್ಕಾರದ ನಿಯಮವನ್ನ ಉಲ್ಲಂಘಿಸಿ ಗೊಬ್ಬರ ಮಾರಾಟ ಮಾಡಲಾಯ್ತಂತೆ. ನೋಡಿ, ಇದು ಹೊಸಪೇಟೆಯಿಂದ ಹಾರಕನಾಳು ಸೊಸೈಟಿಗೆ ಬರ್ತಾ ಇದ್ದಂತ ಗೊಬ್ಬರವನ್ನ ಮಾರ್ಗ ಮಧ್ಯದಲ್ಲೇ ಹಂಚಿಕೆ ಮಾಡಿಬಿಟ್ರು. ಸೊಸೈಟಿಯ ಡೈರೆಕ್ಟರ್ ಅವರ ನೇತೃತ್ವದಲ್ಲೇ ಹೀಗಾಯ್ತು. ಪರ್ಮಿಷನ್ ಬೇಕು ಸೊಸೈಟಿ ಸೆಕ್ರೆಟರಿದು. ಯಾವ ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡಿಲ್ಲ. ಒಂದ್ ರೀತಿ ಮೊಬೈಲ್ ಗೊಬ್ಬರದ ಅಂಗಡಿ ಅಂದ್ಕೊಂಡ್ಬಿಟ್ರು ಅನ್ಸುತ್ತೆ. ನಡು ರಸ್ತೆಯಲ್ಲೆಲ್ಲ ಹೊಸ ಯೋಜನೆ ಇರಬೇಕು ಸರ್ಕಾರದ್ದು. ಸಿಕ್ಕವ್ರಿಗೆ ಬೇಕಾಬಿಟ್ಟಿಯಾಗಿ ಸರ್ಕಾರದ ನಿಯಮವನ್ನ ಗಾಳಿಗೆ ತೂರಿಸಿ ಪಾಪ ನಿರೀಕ್ಷೆಯಲ್ಲಿದ್ರು ರೈತರು. ಗೊಬ್ಬರ ಸಿಗುತ್ತೆ, ಕೃಷಿ ಚಟುವಟಿಕೆಗೆ ಆಗುತ್ತೆ, ಏನೋ ಒಂದು ಮಾಡ್ಬೋದು ಅಂತ. ಆದರೆ ರೈತರ ಗೊಬ್ಬರ ತಿನ್ನುವಂಥ ಮಟ್ಟಿಗೆ ಇವತ್ತು ಅಧಿಕಾರಿಗಳು ಬಂದ್ಬಿಟ್ಟಿದ್ದಾರೆ, ಜವಾಬ್ದಾರಿ ವಹಿಸ್ಕೊಳ್ಬೇಕಾಗೋರು ಬಂದ್ಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಜು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಜು, ಎಕ್ಸಾಕ್ಟ್ ಆಗಿ ಈಗ ಏನ್ ಕ್ರಮ ಆಯ್ತು? ಇಷ್ಟೆಲ್ಲ ಆಯ್ತಲ್ಲ, ಈಗ ಪ್ರತಿಭಟನೆ ಮಾಡ್ತಿದ್ದಾರೆ. ಸ್ಥಳೀಯ ನಾಯಕರು ಯಾರಾದ್ರೂ ಬಂದು ರೆಸ್ಪಾನ್ಸ್ ಕೊಟ್ರ? ಜೊತೆಲಿ ಸೊಸೈಟಿಯ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ? ಅಖಿಲೇಶ್, ವಿಜಯನಗರ ಜಿಲ್ಲೆಯ ಹಾರಕನಾಳು ತಾಲೂಕಿನ ಹಾರಕನಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು 1 ಲೋಡ್ ಗೊಬ್ಬರ ಗೋಲ್ಮಾಲ್ ಆಗಿದೆ ಅನ್ನುವಂತ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇನ್ನು ರಾಜ್ಯದಲ್ಲಿ ಕೆಲವೊಂದ್ ಕಡೆ ಮಳೆ ಇಲ್ಲ, ಆದ್ರೆ ಇಂಥ ವಿಜಯನಗರ ಜಿಲ್ಲೆಯಲ್ಲಿ ಬರಗಾಲದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಮಯದಲ್ಲಿ ಸೊಸೈಟಿಗೆ ಸೇರಬೇಕಾಗಿರತಕ್ಕಂತ ಗೊಬ್ಬರ ಗೋಲ್ಮಾಲ್ ಆಗಿರುವಂತದ್ದು ನಿಜಕ್ಕೂ ಕೂಡ ದುರಂತದ ಸಂಗತಿ. ಇನ್ನು ಹಾರಕನಾಳು ಗ್ರಾಮದಲ್ಲಿರತಕ್ಕಂತ ರೈತರು ಖುದ್ದು ಆ ಸೊಸೈಟಿಗೆ ಮುತ್ತಿಗೆ ಹಾಕಿ ಆ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕಿರುವಂತದ್ದು. ಇನ್ನು ಆಗಸ್ಟ್ 4ನೇ ತಾರೀಕು ಹೊಸಪೇಟೆಯಿಂದ ಅಂದ್ರೆ ಕೃಷಿ ಇಲಾಖೆಯಿಂದ ಒಂದು ಗೊಬ್ಬರ ಲೋಡು ಹರಪನಹಳ್ಳಿ ತಾಲೂಕಿನ ಹಾರಕನಾಳು ಸೊಸೈಟಿಗೆ ಬರ್ತಾ ಇತ್ತು. ಇದ್ರ ನಡುವೆ ದಾರಿ ಮಧ್ಯೆ ಡೈರೆಕ್ಟರ್ ನೇತೃತ್ವದಲ್ಲಿ ಏನು ಹುಲಿಕುಂಟೆ ಅನ್ನುವಂತ ಒಂದು ಗ್ರಾಮ ಬರುತ್ತೋ ಅಲ್ಲಿ ಈ ಸೊಸೈಟಿ ಗೊಬ್ಬರವನ್ನ ಹೆಚ್ಚಿನ ದರದಲ್ಲಿ ರೈತರಿಗೆ ಹಂಚಿಕೆ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಆ ಹಾರಕನಾಳು ಗ್ರಾಮದಲ್ಲಿರ್ತಕ್ಕಂಥ ರೈತರು ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು, ಇಲ್ಲದಿದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತಂದೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ಮಂಜುನಾಥ್ ಅವರು ಪ್ರತಿಕ್ರಿಯೆ ನೀಡಿ
ತಪ್ಪಾಗಿರೋದಂತರೂ ನಿಜ. ಯಾವುದೇ ಸೊಸೈಟಿಗೆ ಹೋಗ್ತಕ್ಕಂತ ಗೊಬ್ಬರವನ್ನ ದಾರಿ ಮಧ್ಯೆ ಹಂಚಿಕೆ ಮಾಡುವಂತಿಲ್ಲ. ಇವರು ಸರ್ಕಾರದ ಆದೇಶವನ್ನ ಉಲ್ಲಂಘನೆ ಮಾಡಿ ಅಲ್ಲಿ ಹಂಚಿಕೆ ಆಗಿದೆ. ಈಗಾಗಲೇ ಆ ತಾಲೂಕು ಹಂತದ ಅಧಿಕಾರಿಗಿರ್ತಕ್ಕಂಥ ಎಡಿ ಅವರಿಗೆ ನಾನು ನೋಟಿಸ್ ಕೊಟ್ಟಿದ್ದೇನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಒಂದು ತನಿಖೆಯನ್ನ ಮಾಡಿ ನಂತರ ವರದಿಯನ್ನ ಕೊಡೋದಕ್ಕೆ ಹೇಳಿದ್ದೇನೆ. ವರದಿ ಬಂದ ನಂತರ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಆಗುತ್ತೆ ಅಂತಂದೇಳಿ ಭರವಸೆ ನೀಡಿರುವಂತದ್ದು ಅಖಿಲೇಶ್. ಎಸ್, ಥ್ಯಾಂಕ್ ಯು ರಾಜು ತಮ್ಮೆಲ್ಲ ಡೀಟೇಲ್ಸ್ಗೆ. ಮತ್ತಷ್ಟು ಅಪ್ಡೇಟ್ಸ್ ಇದೆ ನೋಡಿ. ಈಗ ಈ ದಾರಿ ನಡುವಿನ ಗೊಬ್ಬರವನ್ನ ಮಾರಾಟ ಮಾಡಿದ್ರಲ್ಲ, ಹೀಗೆ ಮಾಡಂಗಿಲ್ಲ ಅಂತ ಈಗ ಅಧಿಕಾರಿಗಳು ಹೇಳ್ತಿರೋ ರೂಲ್ಸ್ ಇದೆ. ಆದ್ರೆ ಅದನ್ನ ಹೇಗೆ ಫಾಲೋ ಮಾಡಬಾರ್ದು ಅನ್ನೋದ್ರಲ್ಲೇ ಇವ್ರು ಇರ್ತಾರೆ. ತಪ್ಪು ನಡೆದಿದೆ, ಹೀಗಾಗಿ ನೋಟಿಸ್ ಕೊಟ್ಟಿದ್ದೇನೆ, ಸೂಕ್ತ ತನಿಖೆಯನ್ನ ನಡೆಸಿ ವರದಿಯನ್ನ ಕೊಡುವುದಕ್ಕೆ ನಾನು ನಿರ್ದೇಶನವನ್ನ ಕೊಟ್ಟಿದ್ದೀನಿ ಅನ್ನೋದಾಗಿ ಈಗಾಗಲೇ ಹೇಳ್ತಿದ್ದಾರೆ ಹಿರಿಯ ಅಧಿಕಾರಿಗಳು. ಇದಕ್ಕೆಲ್ಲ ಸೊಸೈಟಿಯ ಸೆಕ್ರೆಟರಿ ಮತ್ತು ಡೈರೆಕ್ಟರ್ ಕಾರಣ. ಕೃಷಿ ಇಲಾಖೆ ಅಧಿಕಾರಿಗಳು ಜವಾಬ್ದಾರಿ ಅಲ್ಲ. ವರದಿ ಬಳಿಕ ತಪ್ಪಿತಸ್ಥರ ಮೇಲೆ ಕ್ರಮ ಆಗುತ್ತಂತೆ. ಅದು ಎಷ್ಟು ವರ್ಷ ಬೇಕು ಈ ಕ್ರಮ ಆಗೋದಕ್ಕೆ? ಕೃಷಿ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕ ಮಂಜುನಾಥ್ ಕೊಟ್ಟಿರುವಂತ ಹೇಳಿಕೆ ಇದು. ತಪ್ಪಾಗಿರೋದಂತೂ ಹೌದು, ನೋಟಿಸ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ನಾವೇನು ಕ್ರಮ ತೆಗೆದುಕೊಳ್ಬೇಕು ಆ ಕ್ರಮ ತೆಗೆದುಕೊಳ್ತಿದ್ದೀವಿ ಅಂತ ಎಷ್ಟು ಆರಾಮಾಗಿ ಹೇಳ್ತಾರೆ ನೋಡಿ. ಇವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ತಪ್ಪಾಗಿದೆಯಂತೆ, ಮೊದಲು ಅವ್ರ ಮೇಲೆ ಕ್ರಮ ಆಗಬೇಕು. ರೈತರಿಗೆ ಹೋಗಬೇಕು, ಕಾಯ್ತಿರ್ತಾರೆ. ಮಾರ್ಗ ಮಧ್ಯದಲ್ಲೇ ಗೊಬ್ಬರವನ್ನ ಮಾರಾಟ ಮಾಡ್ಕೊಳ್ತಾರೆ ಅಥವಾ ಸೇಲ್ ಮಾಡ್ತಾರೆ ಅನ್ನೋದಾದ್ರೆ ಅಂದ್ರೆ ಇವ್ರಿಗೆ ಭಯಾನೇ ಇಲ್ವಾ? ರೂಲ್ಸು ರೆಗ್ಯುಲೇಷನ್ ಅನ್ನೋದು ಸುಮ್ಮನೆ ನಮ್ಮನ್ನು ಯಾರು ಕೇಳ್ತಾರೆ ಅನ್ನುವಂಟಿಗೆ ಬೇಜವಾಬ್ದಾರಿತನ, ಜೊತೆಯಲ್ಲಿ ದಪ್ಪ ಚರ್ಮ ಹೆಚ್ಚಾಗಿ ಇವತ್ತು ಇದಕ್ಕೆ ಸಂಬಂಧಪಟ್ಟಂತ ಸೊಸೈಟಿ ಅಧಿಕಾರಿಗಳು ಗೊಬ್ಬರ ತಿನ್ನೋದಕ್ಕೆ ಮುಂದಾಗಿದ್ದಾರೆ. 6 ತಾಲೂಕು ಬರ್ತವೆ. 6 ತಾಲೂಕಲ್ಲಿ ಸುಮಾರು ಒಂದು 65 ಸೊಸೈಟಿ ಇದಾವೆ. 65 ಸೊಸೈಟಿಗಳು ನಾವು ನಮ್ಮ ಫೆಡರೇಷನ್ ಮತ್ತೆ KSS ಇಂದ ಗೊಬ್ಬರ ಸಪ್ಲೈ ಮಾಡ್ತೀವಿ. ನಮಗೆ ಏನ್ ಬರುತ್ತೋ ಅದರಲ್ಲಿ 25% ಸೊಸೈಟಿ ಕೊಡ್ಬೇಕು. ಇವಾಗ ನಮಗೆ ಈ ಸಲ ಗೊಬ್ಬರ ಪ್ರಾಬ್ಲಮ್ ಇಲ್ಲ. ನಾವು ಆದಷ್ಟು ಸೊಸೈಟಿ ಕೊಟ್ಬಿಟ್ಟು ರೈಟ್ ಸೇಮ್ ಪ್ರೈಸ್ ಏನಿದೆಯೋ ನಮ್ಮ 266 ರೂಪಾಯಿ ಪ್ರೈಸ್ ಅಲ್ಲೇ ಸೇಲ್ ಮಾಡಿಸ್ತಾ ಇದೀವಿ. ಎಲ್ಲಿ ಬೆಲೆ ಜಾಸ್ತಿ ಆಗಿಲ್ಲ. ಮೊನ್ನೆ ಅರಕಲ್ ಗ್ರಾಮ ಪಂಚಾಯತಿಗೆ 4ನೇ ತಾರೀಕು ಒಂದು ಲೋಡ್ ಹೋಗಿದೆ. ಡೈರೆಕ್ಟರ್ ಹೇಳಿದ್ರು, ನಾನು ಕಳಿಸ್ಕೊಟ್ಬಿಟ್ಟು ಅವಲ್ಲಿ ಹೋಗ್ಬೇಕಾದ್ರೆ ಆನ್ ದ ವೇ ಒಂದು ಹುಲಿಕಟ್ಟೆ ಗ್ರಾಮ ಅಂತ ಬರುತ್ತೆ. ರೈತರೆಲ್ಲ ಸೇರಿಸ್ಬಿಟ್ಟು ನಮ್ಗೆ ಈ ಸಲ ಇಲ್ಲೇ ಇಳಿಸ್ಬಿಟ್ಟು ರೈತರ ಡಿಸ್ಟ್ರಿಬ್ಯೂಷನ್ ಆಗಲಿ ಅಂತ ಡಿಮ್ಯಾಂಡ್ ಮಾಡೋದಕ್ಕೋಸ್ಕರ ಅಲ್ಲಿ ಡೈರೆಕ್ಟರ್ಗಳು ಸೇರ್ಕೊಬಿಟ್ಟು ಅಲ್ಲಿ ಇಳಿಸಿ ರೈತರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಯಾವುದೇ ತರ ಬೇರೆ ಕಡೆ ಹೋಗಿಲ್ಲ. ಗೊಬ್ಬರ ರೈತರಿಗೆ ಸಿಕ್ಕಿದೆ. ವಿಜಯನಗರ ಜಿಲ್ಲೆಯಲ್ಲಿ 6 ತಾಲೂಕು ಬರ್ತವೆ. 6 ತಾಲೂಕಲ್ಲಿ ಸುಮಾರು ಒಂದು ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.